ನಾವು ಒಂದರ ಮೇಲೆ ಕುಂಡಿರಬಾರ್ದು. ಭಾಳಷ್ಟು ಜನ ವಿದ್ಯಾರ್ಥಿಗಳು ಒಂದರ ಮೇಲೆ ಕುಂಡಿರ್ತೀರಿ, ಒಂದರ ಮೇಲೆ ಕುಂಡಿರಬೇಡ್ರಿ. ಯಾವುದೇ ಅರ್ಜಿ ಕರೆದ್ರು ಎಲ್ಲದಕ್ಕೂ ಅರ್ಜಿಯನ್ನು ಹಾಕ್ತಾಯಿರಿ, ಓದ್ತಾಯಿರಿ. ಒಮ್ಮೆ ಓದಾತಿರಪ್ಪ ಅಂದ್ರೆ ಕಂಟಿನ್ಯೂ ಆಗಿ 6 ತಿಂಗಳು ನೀವು ಗುರಿ ಇಡ್ರಿ. ಒಟ್ಟು 6 ತಿಂಗಳು ನೀವು ಟೈಮ್ ಹಾಕೊಂಡ್ರೆ 100ಕ್ಕೆ 100 ಗ್ಯಾರಂಟಿ ಜಾಬ್ ಹಿಡಿಬೋದು. ನಿಮ್ಗೆ ಗೊತ್ತಿರಲಿ ಹುಡುಗರೆ, ನೀವೆಲ್ಲರೂ ಹೆಂಗೆ ಮಾಡ್ತೀರಿ, ಈ TA ಆರ್ಮಿ ರ್ಯಾಲಿ ಬಂದಂತೆ ಈಗ ಓಡಾಕ್ ಚಾಲು ಮಾಡೋದು. ಈಗ ಡೇಟ್ ಫಿಕ್ಸ್ ಆಯ್ತು, ಓಡಾಕ್ ಚಾಲು ಮಾಡೋದು. ಈಗ 1 ತಿಂಗಳು ಅಷ್ಟೇ, 15 ದಿನ 20 ದಿನ 1 ತಿಂಗಳು ಅಷ್ಟೇ ಹಿಂಗೆ ಮಾಡ್ತೀವಿ. ಆಮೇಲೆ ಅಗ್ನಿವೀರ ಆರ್ಮಿ ಹುಡುಗರು ಈಗ ಬೆಂಗಳೂರು ಯಾರು ಮಂಗಳೂರು ಯಾರು ಆ ಹುಡುಗರು ಈಗ ಎಕ್ಸಾಮ್ ಪಾಸ್ ಆಗ್ಯಾರ, ಈಗ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಬೆಳಗಾವಿ ಯಾರ್ದಾರು ನಮ್ಮದು ಮುಗಿದೈತಿ ನಾವ್ಯಾಕೆ ಓಡ್ಬೇಕನ್ನೋರು ಅವ್ರು ಇರ್ತಾರೆ. ಹಂಗಿರಬಾರ್ದು. ಡಿಫೆನ್ಸ್ ಫೋರ್ಸ್ ಸೇರ್ತನವರು ಎಲ್ಲಿ ತನ ಅಂದರೆ ಕೈಯಾಗ ಆರ್ಡರ್ ಬಂದು ನೀವು ಜಾಯಿನ್ ಆಗೋತನ ನೀವು ಓದೋದನ್ನು ನಿಲ್ಲಿಸಬಾರ್ದು, ಫಿಸಿಕಲ್ ಪ್ರಾಕ್ಟೀಸ್ ಮಾಡೋದನ್ನು ನಿಲ್ಲಿಸಬಾರ್ದು. ನೀವು ಒಳಗೆ ಹೋದ್ಮೇಲೂ ಫಿಸಿಕಲ್ ಇರೋದೈತೆ ನಿಮ್ಮದು. ನೀವು ಕಂಟಿನ್ಯೂ ನಿರಂತರ ನಿಮ್ಮ ಓದನ್ನು ನಿರಂತರ ನಿಮ್ಮ ಫಿಸಿಕಲ್ ಪ್ರಾಕ್ಟೀಸನ್ನು ಇಟ್ಟಿರಪ್ಪ ಅಂದರೆ 100ಕ್ಕೆ 100 ಗ್ಯಾರಂಟಿಯಾಗಿ ಆಯ್ಕೆ ಹಾಕಿರಿ. ನಿಮ್ಗೆ ಗೊತ್ತಿರಲಿ, ನಿಮ್ಮದೇ ಆದಂಥ ಒಂದು ಟೈಮ್ ಟೇಬಲ್ ಮಾಡ್ಕೋಬೇಕು. ನಾ ಬೆಳಿಗ್ಗೆ ಎಷ್ಟು ಗಂಟೆಗೆ ಕೇಳಬೇಕು, ಫಿಸಿಕಲ್ ಎಷ್ಟು ಗಂಟೆ ಟೈಮ, ಆಮೇಲೆ ಬಂದು ರೆಸ್ಟ್ ನಾಷ್ಟ ಹಿಡ್ಕೊಂಡು ಆಮೇಲೆ ಎಷ್ಟು ಗಂಟೆ ಓದಬೇಕು, ಎಷ್ಟು ಗಂಟೆಗೆ ನಾವು ಮಲ್ಕೋಬೇಕು. ಈಗ ನಿಮಗೇನಪ್ಪ ಅಂದ್ರೆ 6ರಿಂದ 7 ತಾಸು ನಿದ್ದೆ ಆದ್ರೆ ಸಾಕ್ರಿ. 24 ಗಂಟೆ ದಿನಕ್ಕೆ ಅದ್ರಾಗ 6ರಿಂದ 7 ಗಂಟೆ ನೀವು ನಿದ್ದೆ ಮಾಡಿದ್ರೆ ಸಾಕ್ರಿ. ಉಳಿದ ಟೈಮನ್ನು ಟೈಮ್ ಟೇಬಲ್ ನೀವೇ ಮಾಡ್ಕೋದ್ರಿ. ಆಮೇಲೆ ಇನ್ನೊಂದು SSC GD ಒಳಗೆ ನಾವು SSC GD ಇರ್ಬೋದು, ಆರ್ಮಿ ಇರ್ಬೋದು, ಪರೀಕ್ಷೆ ಈಸಿಯಾಗಿ ಪಾಸ್ ಮಾಡೋದಂದ್ರೆ ಏನು ಮೆಥಡ್ ಅಂದ್ರೆ ಅದ್ರಾಗ ಮೇನ ಕ್ವಶನ್ ಪೇಪರ್ ಬಿಡಿಸೋದ್ರಿ, ಬೇರೆ ಏನೂ ಇಲ್ಲ. ಕ್ವಶನ್ ಪೇಪರ್ ನೀವೇ ಬಿಡಿಸ್ಬೇಕ್ರಿ. ದಿನಕ್ಕೆ ಒಂದು ಕ್ವಶನ್ ಪೇಪರ್ ಬಿಡಿಸ್ಬೇಕು ನೀವು. ಸಾಕಷ್ಟು ಕ್ವಶನ್ ಪೇಪರ್ಗಳು ನಿಮ್ಗೆಲ್ಲ ಸಿಗ್ತಾವೆ. ಈಗ ಎಲ್ಲ ಬುಕ್ಸ್ಗಳು ಸಿಗ್ತಾವೆ. ಈ SSC GD ಸಂಬಂಧಪಟ್ಟಂಗೆ, ಆಮೇಲೆ ಆರ್ಮಿಗೆ ಸಂಬಂಧಪಟ್ಟಂಗೆ ಏನೈತಪ್ಪ ಅಂದರೆ ಶಿಫ್ಟ್ ವೈಸ್ ಎಕ್ಸಾಮ್ ಐತಿ. ಅಂದರೆ ಭಾಳಷ್ಟು ಕ್ವಶನ್ ಪೇಪರ್ಗಳು ಚೇಂಜ್ ಕ್ವಶನ್ ಪೇಪರ್ಗಳು ಸಿಗ್ತಾವೆ. ಚೇಂಜ್ ಸಿಗ್ತಾವೆ. ಸಿಗೋದ್ರಿಂದ ಪ್ರತಿನಿತ್ಯ ಒಂದು ಕ್ವಶನ್ ಪೇಪರ್ ಬಿಡಿಸ್ರೆ ಸಾಕ್ರಿ. ಒಂದು ಕ್ವಶನ್ ಪೇಪರ್ ಬಿಡಿಸ್ರೆ ನಿಮ್ಗೆ ಗೊತ್ತಾಕೈತೆ ರೀ ನಾ ಎಷ್ಟು ಮಾರ್ಕ್ಸ್ ತೋದು. ನಾವೇ ತಿಳ್ಕೋದ್ರಿ. ನಾವು ಒಟ್ಟು 90 ಮೇಲೆ ಹೊಂಟೀವಿ, ಗ್ಯಾರಂಟಿ ಸಿಲೆಕ್ಷನ್ ಡೌಟೇ ಇಲ್ಲ. ಮತ್ತು 90 ಮೇಲೆ ಹೋಗ್ವಾತು ನಂದು ಆಗ್ವಾತು ಅಂತೇಳಿ ಮತ್ತೆ ಬಿಡಬೇಡ್ರಿ. ಹಂಗೂ ಕೆಲವೊಂದು ಹುಡುಗರು ಮಾನಸಿಕ ಹಾಕಿರ್ತಾವೆ, ಹಾಗೂ ಮಾಡ್ಕೋಬೇಡ್ರಿ. ಪ್ರಯತ್ನ ನಿರಂತರ. ಏನು ಗೊತ್ತಿಲ್ಲ ಅದನ್ನ ತಿಳ್ಕೊಬೇಕ್ರಿ. ಉದಾಹರಣೆ, ಒಂದು ಡೈರೆಕ್ಷನ್ ಮೇಲೆ ಕ್ವಶನ್ ಬಂದೈತಿ ಅಂದರೆ ಡೈರೆಕ್ಷನ್ ಗೊತ್ತಿಲ್ಲ ಅಂದ್ರೆ ಆ ಪಾಠ ಕ್ಲಿಯರಾಗಿ ತಿಳ್ಕೊಬೇಕ್ರಿ. ಸ್ಟೇಟ್ಮೆಂಟ್ಸ್ ಆ್ಯಂಡ್ ಕನ್ಕ್ಲೂಷನ್ ಮೇಲೆ ಒಂದು ಕ್ವಶನ್ ಬಂದೈತಿ, ಅದು ಹೆಂಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ಅದ್ರ ಬಗ್ಗೆ ಕ್ಲಿಯರಾಗಿ ತಿಳ್ಕೊಬೇಕು. ನಮಗೆ ಯಾವ್ದು ಗೊತ್ತಿಲ್ಲ ಅದನ್ನು ಕ್ಲಿಯರಾಗಿ ತಿಳ್ಕೊಬೇಕು, ಅವತ್ತೇ ಕ್ಲಿಯರ್ ಮಾಡ್ಕೋಬೇಕು. ಆ ರೀತಿ ಅಭ್ಯಾಸ ಮಾಡಿದ್ರೆ ಮಾತ್ರ ನಾವು 100ಕ್ಕೆ 100 ಗ್ಯಾರಂಟಿಯಾಗಿ ಪರೀಕ್ಷೆಯನ್ನು ಪಾಸ್ ಮಾಡ್ತೀವಿ ಅಭ್ಯರ್ಥಿಗಳೇ. ಆದ್ದರಿಂದ ನೋಡಿರಿ, ನಮ್ಮ ಸಂಸ್ಥೆಗೆ ಆಗಮಿಸಿದಂಥ ಕರ್ನಾಟಕದ ಎಲ್ಲ ಜಿಲ್ಲೆಯ ಅಭ್ಯರ್ಥಿಗಳು SSC GD ತರಬೇತಿಗೆ ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಸಬ್ಜೆಕ್ಟ್ ವೈಸ್ ಎಲ್ಲ ಟೀಚರ್ಸ್ ಎಲ್ಲ ಪಾಠಗಳನ್ನ ಬೇರೆ ಬೇರೆ ಮಾಡ್ತಾರೆ. ಆಮೇಲೆ ಇಂಗ್ಲೀಷ್ ಗ್ರಾಮರು ಪ್ರತ್ಯೇಕ ಹೇಳ್ತೀವಿ, ಹಿಂದಿ ಗ್ರಾಮರು ಪ್ರತ್ಯೇಕ ಹೇಳ್ತೀವಿ. ಮತ್ತು ನಿಮ್ಮ ಫ್ರೆಂಡ್ಸು ನಿಮ್ಮ ಸ್ನೇಹಿತರು ಯಾರಾದರೂ ಕೋಚಿಂಗ್ ಬರೋರಿದ್ದರೆ ಹೇಳ್ರಿ, ಇದು ನಿಮ್ಗೆ ಗೊತ್ತಿರಬೇಕು. TA ಆರ್ಮಿ ರ್ಯಾಲಿ ನೋಡಿರಿ, ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ. TA ಆರ್ಮಿ ರ್ಯಾಲಿ ನೇರ ನೇಮಕಾತಿ ನಿಮ್ಗೆಲ್ಲರಿಗೂ ಗೊತ್ತದ. ನಾಳೆ ಐತಂದ್ರೆ ಇವತ್ತು ನಂಬರ್ ಹಚ್ಚಬೇಕು, ಇದು ಗೊತ್ತಿರಬೇಕು ನಿಮ್ಗೆ. ನಾಳೆ ಐತಂದ್ರೆ ಇವತ್ತು ಹಚ್ಚಬೇಕು. ಆಮೇಲೆ ಒಂದು 4 ದಿನ ಮುಂಚೆ ಊಟದ್ದು ಮೇಂಟೈನ್ ಮಾಡಿರಿ. ಊಟದ ಮೇಂಟೈನ್ ಮಾಡ್ಬೇಕ್ರಿ. ನಾ ಚಿಕನ್ ತಿನ್ನಿ, ಮಟನ್ ತಿನ್ನಿ, ಖಾರದ ಜಾಸ್ತಿ ತಿನ್ನಿ, ಆ ರೀತಿ ಮಾಡ್ಕೊಂಡ್ರಿ ಅಂದ್ರೆ ಅಲ್ಲಿ ತೊಂದರೆ ಆಗುವಂಥ ಚಾನ್ಸ್ ಇರ್ತದೆ. ತಿನ್ನೋದಕ್ಕೆ ಬೇಡ ಅನ್ನೋದಿಲ್ಲ, ಅದ್ರ ಹಿಂದೆ 4 ದಿನ ಅಷ್ಟೇ ಮೇಂಟೈನ್ ಮಾಡಿರಿ. ನಾ ತಿನ್ನೋರಿಗೆ ಬೇಡ ಅನ್ನೋಲ್ಲ, ನಾನು ತಿಂತನು. ಆದರೆ 4 ದಿನ ಮಾತ್ರ ಮೇಂಟೈನ್ ಮಾಡಿರಿ. 4 ದಿನ ಮೇಂಟೈನ್ ಮಾಡ್ಕೋಬೇಕು ಊಟದ ಆಹಾರ ಪದ್ಧತಿ. 4 ದಿನ ಮೇಂಟೈನ್ ಮಾಡಿರಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಬೆಳಿಗ್ಗೆ ಎದ್ದು ಸಾಧ್ಯ ನಿಮ್ಗೆ ಅನುಕೂಲ ಇದ್ದವ್ರು ಮಾಡ್ಕೊರಿ. ಎಲ್ಲರಿಗೂ ಅನುಕೂಲ ಇರೋದಿಲ್ಲ. ಬೆಳಿಗ್ಗೆ ಎದ್ದ ಮೊಳಕೆ ಕಾಳು, ಆಮೇಲೆ ಹೆಸರು ಕಾಳು ಅಂದ್ರೆ ನೆನೆ ಇಟ್ಟು, ಆಮೇಲೆ ಏನಪ್ಪ ಅಂದ್ರೆ ಶೇಂಗಾ ನೆನೆ ಇಟ್ಟು, ಆಮೇಲೆ ಕಡ್ಲಿ ನೆನೆ ಇಟ್ಟು, ಬೆಲ್ಲ, ಕೊಬ್ಬರಿ, ಆಮೇಲೆ ಮೆತ್ತೆ ಪಲ್ಯ, ಹಾತ್ರಿಕೆ ಪಲ್ಯ, ಇಂಥ ಆಹಾರವನ್ನು ಬೆಳಿಗ್ಗೆ ಎದ್ದು ಸ್ವಲ್ಪ ಸಾಧ್ಯದವ್ರು ಅನುಕೂಲ ಇದ್ದವ್ರು ತಿನ್ನಿರಿ. ಆ ರೀತಿ ಸ್ವಲ್ಪ ಒಂದು 15 ದಿನ ಮಾಡಿರಿ ಅಂದರೆ ನಿಮ್ಮ ತೇಕು ಕಂಟ್ರೋಲ್ ಆಗ್ತದೆ, ನಿಮ್ಮ ಶಕ್ತಿನೂ ಹೆಚ್ಚಾಗ್ತದೆ. ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಅದ್ರ ಬಗ್ಗೆ ಬೇಕಾದ್ರೆ ಪರ್ಸ್ನಲ್ಲಾಗಿ ಭೇಟಿಯಾರಿ ನನಗೆ. ನಾವು ಒಟ್ಟಾರೆಯಾಗಿ ಏನೇನು ರೆಡಿ ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ. ಬೆಳಿಗ್ಗೆ ಎದ್ದು ಒಂದು ನಾಷ್ಟನ ಅದನ್ನು ಮಾಡೋದ್ರಿ. ಆ ಟೈಪ್ ಮಾಡಿದ್ರೆ ಬರೀ 15 ದಿನದಾಗ ನೀವು ಚೇಂಜ್ ಹಾಕಿರಿ. 15 ದಿನದಾಗ ಚೇಂಜ್ ಹಾಕಿರಿ. ಆಹಾರ ಪದ್ಧತಿನೂ ಭಾಳ ಇಂಪಾರ್ಟೆಂಟ್. ನಮ್ಮ ಪ್ರಾಕ್ಟೀಸ್ ಜೊತೆ ಆಹಾರ ಪದ್ಧತಿನೂ ಕೆಲವೊಂದು ಸಂದರ್ಭಕ್ಕೆ ನಾವು ಚೇಂಜ್ ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ಬೇಕಾದರೂ ನಾನು ನಿಮ್ಗೆ ಹೇಳ್ತೀನಿ. ಆಮೇಲೆ ಡಾಕ್ಯುಮೆಂಟನ್ನು ಕರೆಕ್ಟಾಗಿ ಅಡ್ವಾನ್ಸಾಗಿ ತೆಗೆದು ಇಟ್ಕೊಂಡು ಹೋಗ್ರಿ. ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತೀರಿ, ಅಲ್ಲಿ ಹೋಗಿ ಡಾಕ್ಯುಮೆಂಟೆಲ್ಲ ದಯವಿಟ್ಟು ಯಾರೂ ಹೊರಗೆ ಬರಬೇಡ್ರಿ. ನಮ್ಮ ಸಂಸ್ಥೆ ಕಲಿಯಕ್ಕೆ ಬಂದಂಥ ಅಭ್ಯರ್ಥಿಗಳು, ಯಾಕಂದ್ರೆ ಎಲ್ಲ ಮಾಹಿತಿ ನಿಮ್ಗೆ ಗೊತ್ತಿರಬೇಕು. ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಎಲ್ಲ ನಾನು ಪರ್ಸ್ನಲ್ಲು ಕೇಳ್ಬೋದು ನೀವು ವಿದ್ಯಾರ್ಥಿಗಳೇ. ಒಟ್ಟು ರ್ಯಾಲಿಗೆ ಭಾಗವಹಿಸ್ಯಾತ್ರಿ ಅಂದ್ರೆ ಎಲ್ಲ ಟೋಟಲ್ ಹೇಳ್ತೀನಿ ನಾನು ನಿಮ್ಗೆ. ಎಲ್ಲ ಒಮ್ಮೆ ಹೇಳ್ತಾಯಿದ್ರೆ ತಾಸು 2 ತಾಸು ಆಗ್ತದೆ. ಅದಕ್ಕೆ ಅಲ್ಲಿ ನಂಬರ್ ಹಚ್ಬೇಕಾದ್ರೆ ಸಾಧ್ಯದಷ್ಟು ನೀವು ಫ್ರೆಂಡ್ಸ್ ಗುಂಪು ಕಟ್ಕೊಂಡು ಹೋಗ್ರಿ. ಗುಂಪು ಕಟ್ಕೊಂಡು ಹೋದ್ರೆ ನಿಮ್ಗೆ ಅನುಕೂಲ ಆಗ್ತದೆ. ಮತ್ತು ಗುಂಪು ಕಟ್ಕೊಂಡು ಹೋಗಿ ಅಲ್ಲಿ ದಣಿಗೆ ಮಾಡೋದಲ್ರಿ. ಮತ್ತು ಗೊತ್ತಾಗೋದಿಲ್ಲ ರೀ. ಅಂದ್ರೆ ನೀವು ಒಬ್ರಿಗೊಬ್ರು ಬೆಳತಂತಕ ಕೊಂಡಿರ್ಬೇಕ್ರಿ. ನೀವು ಎಲ್ಲಾರ ರ್ಯಾಲಿ ಇದ್ದು ಸಹ ನಾವು ಬೆಳಿಗ್ಗೆ 4ಕ್ಕೆ ಹೋಗ್ಕೊಂಡ್ರೆ 5ಕ್ಕೆ ಹೋಗೋಣ ನಂಬರ್ ಸಿಗೋಂಗಿಲ್ಲ. ನಾಳೆ ಐತೆ ಅಂದ್ರೆ ಇವತ್ತು 5 ಅಥವಾ 8 ಗಂಟೆಗೆ ನೀವು ಅಲ್ಲಿ ನಂಬರ್ ಹಚ್ಬೇಕು. ರಾತ್ರಿ ನಂಬರ್ ಹಚ್ಬೇಕಂದ್ರೆ ನಿಮ್ಮೆಲ್ಲ ವ್ಯವಸ್ಥೆ ಒಳಗೆ ನೀವು ಅಲ್ಲಿ ಹೋಗಬೇಕು. ಗೊತ್ತಾಗದ್ರಿ ಎಲ್ಲರಿಗೂ? ಓಕೆ, ರನ್ನಿಂಗ್ ಮಾಡ್ತೀರಿ ನೋಡಿರಿ.
ಪ್ರತಿ ರವಿವಾರಕ್ಕೊಮ್ಮೆ ನಮ್ಮ ಸಂಸ್ಥೆಯಲ್ಲಿ ಡೆಮೋ ಆರ್ಮಿ ರ್ಯಾಲಿಯನ್ನು ನಡೆಸ್ತೀವಿ. ಇಲ್ಲಿ ರನ್ನಿಂಗ, ಪ್ಲಪ್ಸ, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪ, ಹೈಟ, ವೇಟ, ಚೆಸ್ಟ ಇಷ್ಟು ಪ್ರತಿ ರವಿವಾರಕ್ಕೊಮ್ಮೆ ನಡೀತಾ ಇರ್ತೈತಿ. ನಿಮ್ಮ ಫ್ರೆಂಡ್ಸು ಯಾರಾದರೂ ಸ್ನೇಹಿತರು ಇದ್ದರೂ ಹೇಳ್ರಿ, ಯಾಕಂದ್ರೆ ವಾರ ತಪ್ಸಂಗಿಲ್ಲ, ನಾವು ಮಿಸ್ ಮಾಡೋಂಗಿಲ್ಲ. ಎಷ್ಟೋ ಜನ ವಿದ್ಯಾರ್ಥಿಗಳಿದ್ರು ನಡೆಸ್ತಾ ಇರ್ತೀವಿ. ಆಮೇಲೆ ಇನ್ನೊಂದು, ದೂರಿಂದ ಬರ್ತಕ್ಕಂಥ ಅಭ್ಯರ್ಥಿಗಳು ಶನಿವಾರ ನೈಟ್ ವಸ್ತಿ ಬಂದರೂ ನಮ್ಮ ಸಂಸ್ಥೆಯೊಳಗೆ ಕರ್ಕೋತೀವಿ ರೀ. ದೂರಿಂದ ಬರ್ತಕ್ಕಂಥ ಅಭ್ಯರ್ಥಿಗಳು ಶನಿವಾರ ನೈಟ್ ವಸ್ತಿ ಬಂದರೆ ಕರ್ಕೋತೀವಿ. ಆಮೇಲೆ ಊಟದ ಮಾತ್ರ ನಿಮಗೆ ಸಂಬಂಧ ರೀ, ಊಟದ್ದು ಇರೋಂಗಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಯಾರು. ಶನಿವಾರ ನಿಮ್ಗೆ ವಸ್ತಿ ಬಂದರೆ ನಿಮ್ಗೆ ಅವಕಾಶ ಕೊಡ್ತೀವಿ ನಾವು, ಬರೋರು ಬರ್ಬೋದು ವಸ್ತಿ. ಯಾಕಂದರೆ ಈಗ ಲಾಡ್ಜ್ ಮಾಡು ಅಲ್ಲಿ ಮಾಡು, ಕೆಲವೊಂದು ಜನ ಹುಡುಗರು ಭಾಳ ದೂರಿಂದ ಬಾಗಲಕೋಟೆಯಿಂದ ಒಬ್ರು ಫೋನ್ ಮಾಡಿದ್ರು, ಬಂದರೆ ಯಾರು ಬಾಗಲಕೋಟೆಯವರು? ಬಾಗಲಕೋಟೆಯಿಂದ. ಹಾಂ, ಅಂದ್ರೆ ದೂರ ಭಾಳ ಆಗ್ತದಲ್ಲ, ದೂರಿಂದ ಬರ್ಬೇಕು. ಇಲ್ಲೇ ನೋಡ್ರಿ ಅದಾನ ಇಲ್ಲೇ ಹಿಂದೆ. ದೂರ ಬರಬೇಕಾದ್ರೆ ಬೆಳಿಗ್ಗೆ ಬರ್ಬೇಕಾದ್ರೆ ಕಷ್ಟ ಆಗ್ತದೆ, ಇಲ್ಲ ರಾತ್ರಿ ಬಸ್ ಸ್ಟ್ಯಾಂಡ್ದಾಗ ಮಲ್ಕೋದು ಅಥವಾ ಏನೋ ಮಾಡೋದಾಗ್ತದೆ. ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಗೆಲ್ಲರಿಗೂ ನಾನು ಸಪೋರ್ಟ್ ಅದ. ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ನೀವು ಆರ್ಮಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗಿ ನನ್ನವ್ರಿಗೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಕೈತೆ ನಾವು ಸಪೋರ್ಟನ್ನು ಮಾಡ್ತೀವಿ. ನೀವು ವಸ್ತಿ ಡೈರೆಕ್ಟ್ ಶನಿವಾರ ಸಾಯಂಕಾಲ ವಸ್ತಿ ಬರ್ರಿ, ದೂರಿನವ್ರು ಬರೋರು ಶನಿವಾರ ಸಾಯಂಕಾಲ ವಸ್ತಿ ಬಂದು ರವಿವಾರ ಮುಗಿಸ್ಕೊಂಡು ನೀವು ಹೋಗ್ಬೋದು, ಅವಕಾಶ ಐತ್ರಿ. ದೂರಿಂದ ಬರೋರಿಗೆ ಅವಕಾಶ ಅದ. ಅಂದರೆ ಬೆಳಗ್ಗೆ ಎದ್ದು ಸೈಕಲ್ ಮೋಟ್ರ್ ಬರೋದು ತೊಗೊಂಬರ್ದು, ಆಮೇಲೆ ಈಗ ಚಳಿಗಾಲ ಸ್ಟಾರ್ಟ್ ಆಯಿತು, ಕೈಯೆಲ್ಲ ಒಟ್ಟು ಹಿಡಿದು ಬಿಡ್ತಾವೆ. ಎಲ್ಲರೂ ಆಕ್ಸಿಡೆಂಟ್ ಮಾಡ್ಕೊಂಡು ಏನೋ ತೊಂದರೆ ಮಾಡ್ಕೊಬೇಡ್ರಿ ದಯವಿಟ್ಟು. ಯಾಕಂದ್ರೆ ಮೂಡಲಿಗೆ ಡೆಮೋ ರ್ಯಾಲಿಗೆ ಹೊಂಟೀನಿ, ಹಿಂಗೆ ಆತ ಅನ್ನೋದು ಬೇಡ. ಅದಕ್ಕೆ ನಿಮ್ಗೆ ಅವಕಾಶ ಐತೆ, ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ನಿಮ್ಗೆ ಫುಲ್ ಸಪೋರ್ಟ್ ನಾನು ಮಾಡ್ತೀನಿ. ಎಲ್ಲ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದ ಹುಡುಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡ್ರೆ ನಾವು ಡೆಮೋ ರ್ಯಾಲಿಯನ್ನು ನಡೆಸ್ತಾ ಇದ್ವಿ. ನಿಮ್ಗೆ ಏನು ಸಪೋರ್ಟ್ ಬೇಕು ನಾವು ಸಪೋರ್ಟನ್ನು ಮಾಡ್ತೀವಿ. ನಿಮ್ಮದು ಏನಪ್ಪ ಅಂದ್ರೆ ಪ್ರೋತ್ಸಾಹ ನಮ್ದು, ಸಿಲೆಕ್ಷನ್ ಆಗೋದು ನಿಮಗೆ ಬಿಟ್ಟಿದ್ದು. ಓಕೆ, ರನ್ನಿಂಗ್ ಮಾಡೋಣ. ಓಕೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಟೈಮ್ ಅಂತ ಗೊತ್ತದ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.